ಕಾಸ್ಟ್ ಶೀಟ್ ಅಂದ್ರೆ ಪ್ರೊಡಕ್ಷನ್ ಮಾಡುವಾಗ ಎಷ್ಟು ಖರ್ಚಾಗುತ್ತೋ ಅದನ್ನ ರೆಕಾರ್ಡ್ ಮಾಡೋ ಒಂದು ಸ್ಟೇಟ್ಮೆಂಟ್. ಡೀಟೇಲ್ಡ್ ಬ್ರೇಕ್ ಡೌನ್ ಆಫ್ ಕಾಸ್ಟ್ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಕಾಸ್ಟ್ ಶೀಟ್ ನ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಕಾಸ್ಟ್ ಅಕೌಂಟಿಂಗ್ ನ ಮೇನ್ ಪರ್ಪಸ್ ಏನಂದ್ರೆ ಟು ನೋ ದಿ ಕಾಸ್ಟ್ ಆಫ್ ಎ ಪ್ರಾಡಕ್ಟ್ ಕಾಸ್ಟ್ ಅಸರ್ಟೈನ್ ಮಾಡೋದಕ್ಕೆ ಕಾಸ್ಟ್ ಅಕೌಂಟಿಂಗ್ ನ ಪಾಪ್ಯುಲರ್ ಮೆಥಡ್ ಅಂದ್ರೆ ಕಾಸ್ಟ್ ಶೀಟ್. ಕ್ಲಾಸಿಫಿಕೇಶನ್ಸ್ ಆಫ್ ಕಾಸ್ಟ್. ಪ್ರೊಡಕ್ಷನ್ ಪ್ರೊಸೆಸ್ ನಡೆಯುವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಇನ್ಕರ್ ಆಗುತ್ತೆ, ಅದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಇನ್ ದಟ್ ಫಸ್ಟ್ ಒನ್, ಕ್ಲಾಸಿಫಿಕೇಶನ್ ಬೈ ನೇಚರ್ ಆಫ್ ಎಕ್ಸ್ಪೆನ್ಸಸ್. ನೇಚರ್ ಮೇಲೆ ಕಾಸ್ಟ್ ನ 3 ಟೈಪ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ: ಮಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಅಂಡ್ ಎಕ್ಸ್ಪೆನ್ಸಸ್. ಮಟೀರಿಯಲ್ ಕಾಸ್ಟ್, ಪ್ರೊಡಕ್ಷನ್ ಮಾಡುವಾಗ ಏನೇನ್ ಮಟೀರಿಯಲ್ ಯೂಸ್ ಆಗುತ್ತೋ ಅದ್ರ ಮೇಲೆ ಆಗೋ ಖರ್ಚನ್ನ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಮಟೀರಿಯಲ್ ಅಂದ್ರೆ ಏನು? ಮಟೀರಿಯಲ್ ಅಂದ್ರೆ ಎನಿ ಫಿಸಿಕಲ್ ಸಬ್ಸ್ಟೆನ್ಸ್. ಯಾವುದೇ ಒಂದು ವಸ್ತು ಫಿಸಿಕಲ್ ಸಬ್ಸ್ಟೆನ್ಸ್ ಆಗಿದ್ರೆ ಮಟೀರಿಯಲ್ ಅಂತ ಹೇಳ್ತಾರೆ. ಫಿಸಿಕಲ್ ಸಬ್ಸ್ಟೆನ್ಸ್ ಅಂದ್ರೆ ಸಾಲಿಡ್, ಲಿಕ್ವಿಡ್ ಇಲ್ಲ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದ್ದು ಅದರದೇ ಆದಂತಹ ಮಾಸ್ ಆರ್ ವೇಟ್ ಇರಬೇಕು. ಸೊ ಅಂತದ್ನ ಫಿಸಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ನೋಡಕ್ ಹೋದ್ರೆ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಏನೇನ್ ಯೂಸ್ ಆಗುತ್ತೋ ಆಲ್ಮೋಸ್ಟ್ ಮೇಜರ್ ಆಗಿ ಎಲ್ಲಾ ಫಿಸಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮಟೀರಿಯಲ್ ಅಂತ ಹೇಳಕ್ ಆಗಲ್ಲ. ಸೊ ಮಟೀರಿಯಲ್ ಅಂದ್ರೆ ಹೇಗೆ ಕ್ಲಾಸಿಫೈ ಮಾಡೋದು ಇಲ್ಲ ಐಡೆಂಟಿಫೈ ಮಾಡೋದು? ಸೊ ಫಸ್ಟ್ ಒನ್ ಫಿಸಿಕಲ್ ಸಬ್ಸ್ಟೆನ್ಸ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಏನಿದೆ ಅಂದ್ರೆ, ನೆಕ್ಸ್ಟ್ ಕಂಡೀಷನ್ ಏನಂದ್ರೆ ಆ ಫಿಸಿಕಲ್ ಸಬ್ಸ್ಟೆನ್ಸ್ ಫಿನಿಶ್ಡ್ ಪ್ರಾಡಕ್ಟ್ ಪಾರ್ಟ್ ಆಗಿರ್ಬೇಕು ಇಲ್ಲ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸ್ಯೂಮ್ ಆಗಿರ್ಬೇಕು. ಇವಾಗ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಒಂದು ಕಂಪನಿ ಫರ್ನಿಚರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅನ್ಕೊಳ್ಳೋಣ. ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸೊ ಮೇಜರ್ ಆಗಿ ಏನೇನ್ ಬೇಕು? ಒಂದು ಮೇನ್ ಆಗಿ ಏನೇನ್ ಬೇಕು ಅಂದ್ರೆ ವುಡ್, ಕುಷನ್ಸ್, ಲೂಬ್ರಿಕೆಂಟ್ ಆಯಿಲ್ ಫಾರ್ ಮಷಿನ್, ಫ್ಯೂಲು, ಮಷಿನ್, ಪ್ಲಾಂಟ್, ಎಲೆಕ್ಟ್ರಿಸಿಟಿ, ಪವರ್. ಸೊ ಇವಿಷ್ಟು ಬೇಕಾಗುತ್ತೆ. ಇವಾಗ ಮಟೀರಿಯಲ್ ನ ಐಡೆಂಟಿಫೈ ಮಾಡಬೇಕು ನಾವು. ಸೊ ಇದರಲ್ಲಿ ಮಟೀರಿಯಲ್ ನ ಐಡೆಂಟಿಫೈ ಕ್ಲಾಸಿಫೈ ಮಾಡಬೇಕು ಅಂತ ಆದ್ರೆ ಫಸ್ಟ್ ಫಿಸಿಕಲ್ ಸಬ್ಸ್ಟೆನ್ಸ್ ನ ಐಡೆಂಟಿಫೈ ಮಾಡಬೇಕು. ಯಾವ್ದು ಫಿಸಿಕಲ್ ಸಬ್ಸ್ಟೆನ್ಸ್ ಅಂತ ನೋಡ್ಬೇಕು. ಸೊ ಇವಾಗ ಇದರಲ್ಲಿ ವುಡ್, ಕುಷನ್ಸ್, ಲೂಬ್ರಿಕೆಂಟ್ ಆಯಿಲ್, ಫ್ಯೂಲ್, ಮಷಿನ್ ಅಂಡ್ ಪ್ಲಾಂಟ್. ಸೊ ಇವಿಷ್ಟು ಫಿಸಿಕಲ್ ಸಬ್ಸ್ಟೆನ್ಸ್ ಕ್ಯಾಟಗರಿ ಬರುತ್ತೆ. ಯಾಕಂದ್ರೆ ಇವಿಷ್ಟು ಲಿಕ್ವಿಡ್, ಸಾಲಿಡ್ ಇಲ್ಲ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದೆ, ಮತ್ತೆ ಇದ್ರದ್ದೇ ಆದಂತಹ ಮಾಸ್ ಮತ್ತೆ ವೇಟ್ ಇದೆ. ಲಾಸ್ಟ್ 2 ಎಲೆಕ್ಟ್ರಿಸಿಟಿ ಅಂಡ್ ಪವರ್. ಸೊ ಇವೆರಡು ಫಿಸಿಕಲ್ ಸಬ್ಸ್ಟೆನ್ಸ್ ಕ್ಯಾಟಗರಿಗೆ ಬರಲ್ಲ. ಯಾಕೆಂದ್ರೆ ಇದು ಸಾಲಿಡ್, ಲಿಕ್ವಿಡ್ ಯಾ ಗ್ಯಾಸಿಯಸ್ ಫಾರ್ಮ್ ಅಲ್ಲೂ ಇಲ್ಲ, ಮತ್ತೆ ಇದ್ರದ್ದೇ ಆದಂತಹ ಮಾಸು ಇಲ್ಲ. ಸೊ ಎಲೆಕ್ಟ್ರಿಸಿಟಿ ಅಂಡ್ ಪವರ್ ಅನ್ನ ಫಿಸಿಕಲ್ ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಫಿಸಿಕಲ್ ಸಬ್ಸ್ಟೆನ್ಸ್ ಅಲ್ಲ ಅಂತ ಆದ್ರೆ ಮಟೀರಿಯಲ್ ಅಂತಾನು ಕ್ವಾಲಿಫೈ ಆಗಲ್ಲ. ಇವಾಗ ಉಳಿದಿರೋದು ವುಡ್, ಕುಷನ್ಸ್, ಆಯಿಲ್, ಫ್ಯೂಲು, ಮಷಿನ್ ಅಂಡ್ ಪ್ಲಾಂಟ್. ಸೊ ಇವಿಷ್ಟು ಫಿಸಿಕಲ್ ಸಬ್ಸ್ಟೆನ್ಸ್. ಇವಾಗ ನೆಕ್ಸ್ಟ್ ಕಂಡೀಷನ್ ನೋಡ್ಬೇಕು. ಫಿನಿಶ್ ಪ್ರಾಡಕ್ಟ್ ಪಾರ್ಟ್ ಆಗಿರ್ಬೇಕು ಇಲ್ಲ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸ್ಯೂಮ್ ಆಗಿರ್ಬೇಕು. ವುಡ್ ಅಂಡ್ ಕುಷನ್ಸ್, ಇವಾಗ ನಾವು ಫರ್ನಿಚರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ವುಡ್ ಅಂಡ್ ಕುಷನ್ಸ್ ಫಿನಿಶ್ ಪ್ರಾಡಕ್ಟ್ ನ ಪಾರ್ಟ್ ಆಗಿದೆ. ಸೊ ಇದನ್ನ ಮಟೀರಿಯಲ್ ಅಂತ ಕ್ಲಾಸಿಫೈ ಮಾಡಬಹುದು. ನೆಕ್ಸ್ಟ್ ಆಯಿಲ್ ಅಂಡ್ ಫ್ಯೂಲು, ಫಿನಿಶ್ಡ್ ಪ್ರಾಡಕ್ಟ್ ಪಾರ್ಟ್ ಆಗಿಲ್ಲ ಬಟ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸ್ಯೂಮ್ ಆಗುತ್ತೆ ಆಯಿಲ್ ಅಂಡ್ ಫ್ಯೂಲು. ಸೊ ಇದು ಮಟೀರಿಯಲ್ ಅಂತ ಟ್ರೀಟ್ ಮಾಡಬಹುದು. ನೆಕ್ಸ್ಟ್ ಮಷಿನ್ ಅಂಡ್ ಪ್ಲಾಂಟ್. ಮಷಿನ್ ಅಂಡ್ ಪ್ಲಾಂಟ್ ಫಿಸಿಕಲ್ ಸಬ್ಸ್ಟೆನ್ಸ್ ಬಟ್ ಫಿನಿಶ್ಡ್ ಪ್ರಾಡಕ್ಟ್ ಪಾರ್ಟು ಆಗಲ್ಲ ಅಂಡ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸ್ಯೂಮು ಆಗಲ್ಲ. ಸೊ ಮಷಿನ್ ಅಂಡ್ ಪ್ಲಾಂಟ್ ನ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾವ್ದೇ ಒಂದು ವಸ್ತುನ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಫಸ್ಟ್ ಫಿಸಿಕಲ್ ಸಬ್ಸ್ಟೆನ್ಸ್ ಅಂತ ನೋಡ್ಬೇಕು. ಫಿಸಿಕಲ್ ಸಬ್ಸ್ಟೆನ್ಸ್ ಆಗಿಲ್ಲ ಅಂತ ಆದ್ರೆ ಅದು ಮಟೀರಿಯಲ್ ಅಂತ ಕ್ವಾಲಿಫೈ ಆಗಲ್ಲ. ಇನ್ ಕೇಸ್ ಫಿಸಿಕಲ್ ಸಬ್ಸ್ಟೆನ್ಸ್ ಆಗಿದ್ರೆ ನೆಕ್ಸ್ಟ್ ಕಂಡೀಷನ್ ನ ಚೆಕ್ ಮಾಡಬೇಕು. ಒಂದು ಫಿನಿಶ್ ಪ್ರಾಡಕ್ಟ್ ನ ಪಾರ್ಟ್ ಆಗಿರ್ಬೇಕು ಇಲ್ಲ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸ್ಯೂಮ್ ಆಗಿರ್ಬೇಕು. ನೆಕ್ಸ್ಟ್ ಲೇಬರ್ ಕಾಸ್ಟ್. ಲೇಬರ್ ಕಾಸ್ಟ್ ಅಂದ್ರೆ ಸ್ಯಾಲರಿ, ವೇಜಸ್ ಪೇಡ್ ಟು ದಿ ಎಂಪ್ಲಾಯೀಸ್. ಆ ಎಂಪ್ಲಾಯೀಸ್ ಪರ್ಮನೆಂಟ್ ಆಗಿರ್ಲಿ, ಟೆಂಪರರಿ ಆಗಿರ್ಲಿ ಇಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೈರ್ ಮಾಡ್ಕೊಂಡಿರ್ಲಿ, ಸೊ ಅವರಿಗೆ ಪೇ ಮಾಡುವಂತ ಕಾಸ್ಟ್ ಅನ್ನ ಲೇಬರ್ ಕಾಸ್ಟ್ ಅಂತ ಹೇಳ್ತಾರೆ. ಬರೀ ಸ್ಯಾಲರಿ, ವೇಜಸ್ ಅಷ್ಟೇ ಅಲ್ಲ, ಏನೇ ಬೆನಿಫಿಟ್ಸ್ ನ ಅವರಿಗೆ ಕೊಟ್ಟರು ಸೊ ಅದ್ರ ಮೇಲೆ ಆಗೋ ಖರ್ಚನ್ನ ಲೇಬರ್ ಕಾಸ್ಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸ್ಯಾಲರಿ, ವೇಜಸ್, ಅಲೋವೆನ್ಸಸ್, ಬೋನಸ್ ಎಕ್ಸೆಟ್ರಾ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಸೊ ಈ ಮಟೀರಿಯಲ್ ಕಾಸ್ಟ್ ಅಂಡ್ ಲೇಬರ್ ಕಾಸ್ಟ್ ನ ಬಿಟ್ಟು ಮತ್ತೆ ಏನೇನ್ ಖರ್ಚಾಗತ್ತೋ ಅದೆಲ್ಲ ಎಕ್ಸ್ಪೆನ್ಸಸ್ ಕ್ಯಾಟಗರಿ ಹೋಗುತ್ತೆ, ಲೈಕ್ ಫ್ಯಾಕ್ಟರಿ ರೆಂಟ್, ರಾಯಲ್ಟಿ ಎಕ್ಸೆಟ್ರಾ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೈ ಟ್ರೇಸಬಿಲಿಟಿ ಆಫ್ ದಿ ಕಾಸ್ಟ್ ಆಬ್ಜೆಕ್ಟ್. ಇದರಲ್ಲಿ 2 ಟೈಪ್ಸ್ ಇದೆ: ಡೈರೆಕ್ಟ್ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ ಅಂದ್ರೆ ಯಾವ ಕಾಸ್ಟ್ ನ ಈಸಿಯಾಗಿ ಟ್ರೇಸ್ ಮಾಡಬಹುದು ಮತ್ತೆ ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲಿ ಆಗ್ಬೇಕು. ಇಕನಾಮಿಕಲ್ ಫೀಸಿಬಲ್ ವೇ ಅಂದ್ರೆ ಆ ಕಾಸ್ಟ್ ಟ್ರೇಸ್ ಮಾಡುವಾಗ ಯಾವುದೇ ಖರ್ಚು ಇನ್ವಾಲ್ವ್ ಆಗಬಾರ್ದು. ನೆಕ್ಸ್ಟ್ ಇಂಡೈರೆಕ್ಟ್ ಕಾಸ್ಟ್. ಸೊ ಯಾವ್ದು ಡೈರೆಕ್ಟ್ ಕಾಸ್ಟ್ ಅಲ್ವೋ ಅದು ಇಂಡೈರೆಕ್ಟ್ ಕಾಸ್ಟ್. ಸೊ ಯಾವ್ದನ್ನ ನಾವು ಡೈರೆಕ್ಟ್ ಕಾಸ್ಟ್ ಅಂತ ಐಡೆಂಟಿಫೈ ಮಾಡಕ್ ಆಗಲ್ಲ ಆ ತರ ಕಾಸ್ಟ್ ಅನ್ನು ಇಂಡೈರೆಕ್ಟ್ ಕಾಸ್ಟ್ ಅಂತ. ಮಟೀರಿಯಲ್, ಲೇಬರ್ ಅಂಡ್ ಎಕ್ಸ್ಪೆನ್ಸಸ್ 3 ಏನಿದೆಯೋ ಅದನ್ನ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್. ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂದ್ರೆ ಪ್ರೊಡಕ್ಷನ್ ಗೆ ಏನ್ ಮಟೀರಿಯಲ್ ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡಿರ್ತೀವೋ ಆ ಮಟೀರಿಯಲ್ ಕಾಸ್ಟ್ ನ ಈಸಿಯಾಗಿ ಟ್ರೇಸ್ ಮಾಡಬಹುದು
ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲ್ ಆದ್ರೆ ಸೊ ಅದನ್ನ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂದ್ರೆ ಯಾವ ಮಟೀರಿಯಲ್ ಕಾಸ್ಟ್ ಈಸಿಯಾಗಿ ಟ್ರೇಸ್ ಮಾಡಕ್ ಆಗಲ್ವೋ ಮತ್ತೆ ಇಕನಾಮಿಕಲ್ ಫೀಸಿಬಲ್ ವೇಲಿ ಆಗಲ್ವೋ ಸೊ ಅದನ್ನ ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತಾರೆ. ಇವಾಗ ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಅದರಲ್ಲಿ ಮಟೀರಿಯಲ್ ಅಂತ ನಾವು ಯಾವ್ದಾದ್ನ ಕ್ವಾಲಿಫೈ ಮಾಡಿದ್ವಿ ಅಂದ್ರೆ ವುಡ್, ಕುಷನ್ಸ್, ಆಯಿಲ್ ಅಂಡ್ ಫ್ಯೂಲ್. ಸೊ ಇವಿಷ್ಟು ಮಟೀರಿಯಲ್ ಅಂತ ಕ್ವಾಲಿಫೈ ಮಾಡಿದ್ವಿ. ಇದರಲ್ಲಿ ಡೈರೆಕ್ಟ್ ಮಟೀರಿಯಲ್ ಅಂಡ್ ಇಂಡೈರೆಕ್ಟ್ ಮಟೀರಿಯಲ್ ಐಡೆಂಟಿಫೈ ಮಾಡೋದಾದ್ರೆ ಸೊ ಯಾವ್ದು ಈಸಿಯಾಗಿ ಟ್ರೇಸ್ ಮಾಡೋಕ್ಕಾಗುತ್ತೋ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲಿ ಆಗ್ಬೇಕು, ಯಾವುದೇ ಖರ್ಚಾಗದೆ ಟ್ರೇಸ್ ಮಾಡೋ ತರ ಆಗ್ಬೇಕು. ಸೊ ಅದನ್ನ ಡೈರೆಕ್ಟ್ ಮಟೀರಿಯಲ್ ಅಂತಾರೆ. ಸೊ ಇದರಲ್ಲಿ ನೋಡೋದಾದ್ರೆ ವುಡ್ ಅಂಡ್ ಕುಷನ್ಸ್ ಒಂದು ಯೂನಿಟ್ ಮೇಲೆ ಒಂದು ಯೂನಿಟ್ ಫರ್ನಿಚರ್ ಮೇಲೆ ಎಷ್ಟು ವುಡ್ ಬೇಕು, ಎಷ್ಟು ಕೆಜಿ ವುಡ್ ಬೇಕು ಅಂಡ್ ಎಷ್ಟು ಕೆಜಿ ಕುಷನ್ಸ್ ಬೇಕು ಅನ್ನೋದನ್ನ ನಾವು ಟ್ರೇಸ್ ಮಾಡ್ಬೋದು. ಯಾಕೆಂದ್ರೆ ಇದು ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲೇ ಗೊತ್ತಾಗುತ್ತೆ, ನಾರ್ಮಲ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲೇ ಗೊತ್ತಾಗುತ್ತೆ, ನಮ್ಗೆ ಎಕ್ಸ್ಟ್ರಾ ಖರ್ಚು ಇನ್ವಾಲ್ವ್ ಆಗಲ್ಲ. ಸೊ ಇಕನಾಮಿಕಲ್ ಫೀಸಿಬಲ್ ವೇಲು ಆಗುತ್ತೆ. ಸೊ ಇವಾಗ ಹೇಳೋದಾದ್ರೆ ಲೈಕ್ ಎಕ್ಸಾಂಪಲ್ ಒಂದು ಯೂನಿಟ್ ಫರ್ನಿಚರ್ ಮಾಡೋದಕ್ಕೆ 10 kg ವುಡ್ ಬೇಕು ಅಂಡ್ 5 kg ಕುಷನ್ಸ್ ಬೇಕು ಅಂತ ನಾವು ಈಸಿಯಾಗಿ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲೇ ಐಡೆಂಟಿಫೈ ಮಾಡಬಹುದು. ಸೊ ಇದನ್ನ ಡೈರೆಕ್ಟ್ ಮಟೀರಿಯಲ್ ಅಂತ ನಾವು ಕ್ಲಾಸಿಫೈ ಮಾಡಬಹುದು, ವುಡ್ ಅಂಡ್ ಕುಷನ್ಸ್. ಇದ್ರ ಮೇಲೆ ಆಗೋ ಖರ್ಚನ್ನ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಉಳಿದಿರೋದು ಆಯಿಲ್ ಅಂಡ್ ಫ್ಯೂಲ್. ಇದನ್ನ ಈಸಿಯಾಗಿ ಟ್ರೇಸ್ ಮಾಡೋಕ್ಕೂ ಆಗಲ್ಲ. ಒಂದೊಂದು ಯೂನಿಟ್ ಮೇಲೆ, ಒಂದು ಫರ್ನಿಚರ್ ಯೂನಿಟ್ ಮೇಲೆ ಎಷ್ಟು ಫ್ಯೂಲ್ ಖರ್ಚಾಯ್ತು, ಎಷ್ಟು ಆಯಿಲ್ ಖರ್ಚಾಯ್ತು ಅನ್ನೋದನ್ನ ಈಸಿಯಾಗಿ ಟ್ರೇಸ್ ಮಾಡೋಕ್ಕಾಗಲ್ಲ, ಇಕನಾಮಿಕಲ್ ಫೀಸಿಬಲ್ ವೇಲಿ ಆಗಲ್ಲ. ಇದು ಇಂಡೈರೆಕ್ಟ್ ಮಟೀರಿಯಲ್. ಸೊ ಇದ್ರ ಮೇಲೆ ಆಗೋ ಖರ್ಚನ್ನ ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್. ಎಂಪ್ಲಾಯೀಸ್ಗೆ ಏನು ಸ್ಯಾಲರಿ, ವೇಜಸ್ ಇಲ್ಲ ಏನೇ ಬೆನಿಫಿಟ್ ಕೊಟ್ಟಿರ್ತೀವೋ ಆ ಕಾಸ್ಟ್ ಅನ್ನ ಈಸಿಯಾಗಿ ಟ್ರೇಸ್ ಮಾಡಬಹುದು ಅಂತ ಆದ್ರೆ ಮತ್ತೆ ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲ್ ಆದ್ರೆ ಅದು ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್. ನೆಕ್ಸ್ಟ್ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್. ಯಾವ ಎಂಪ್ಲಾಯಿ ಕಾಸ್ಟ್ ಈಸಿಯಾಗಿ ಟ್ರೇಸ್ ಮಾಡಕ್ ಆಗಲ್ವೋ ಮತ್ತೆ ಅದು ಇಕನಾಮಿಕಲ್ ಫೀಸಿಬಲ್ ವೇಲಿ ಆಗಲ್ವೋ ಅದನ್ನ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ಸೊ ಲಾಸ್ಟ್ ಎಕ್ಸಾಂಪಲ್ ಏನ್ ತಗೊಂಡಿದ್ರು ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್. 25 ಎಂಪ್ಲಾಯೀಸ್ ಏನಿದ್ದಾರೆ ಫರ್ನಿಚರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅವರನ್ನ ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಸೂಪರ್ವೈಸರ್ ಅಂಡ್ ಮಷಿನ್ ಆಪರೇಟ್ ಮಾಡೋದಕ್ಕೆ ಒಬ್ಬ ಮಷಿನ್ ಆಪರೇಟರ್. ಸೊ ಇವರಲ್ಲಿ ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ನೋಡೋದಾದ್ರೆ 25 ಎಂಪ್ಲಾಯೀಸ್ ಏನು ಫರ್ನಿಚರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೋ ಅವ್ರ ಕಾಸ್ಟ್ ಅನ್ನ ನಾನು ಈಸಿಯಾಗಿ ಟ್ರೇಸ್ ಮಾಡಬಹುದು. ಹೇಗೆ ಅಂತಂದ್ರೆ ಒಂದು ಫರ್ನಿಚರ್ ಯೂನಿಟ್ ಮಾಡೋದಕ್ಕೆ 25 ಎಂಪ್ಲಾಯೀಸ್ 10 ಅವರ್ಸ್ ಬೇಕು ಅಂತ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಗೆ ಎಕ್ಸ್ಟ್ರಾ ಖರ್ಚು ಏನು ಇನ್ವಾಲ್ವ್ ಆಗಲ್ಲ, ಇಕನಾಮಿಕಲ್ ಫೀಸಿಬಲ್ ವೇಲ್ ಆಗುತ್ತೆ. ಸೊ ಇದನ್ನ ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಈ ಸೂಪರ್ವೈಸರ್ ಏನ್ ಸೂಪರ್ವೈಸ್ ಮಾಡ್ತಾ ಇದ್ದಾನೋ ಸೊ ಅವನು ಎಂಪ್ಲಾಯೀಸ್ ನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ, ಯೂನಿಟ್ಸ್ ಪ್ರೊಡಕ್ಷನ್ ನಡೀತಾ ಇದೆಯೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು ಅದನ್ನು ಸೂಪರ್ವೈಸ್ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಅವನು ಎಷ್ಟು ಟೈಮ್ ಒಂದ್ ಯೂನಿಟ್ ಮೇಲೆ ಸೂಪರ್ವೈಸ್ ಮಾಡ್ದ ಅನ್ನೋದು ಈಸಿಯಾಗಿ ಗೊತ್ತಾಗಲ್ಲ, ಒಂದ್ ಯೂನಿಟ್ ಮೇಲೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ದ ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇವ್ರಿಗೆ ಕೊಡೋ ಕಾಸ್ಟ್ ಅನ್ನ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂತ ಹೇಳ್ತಾರೆ. ಹಾಗೆ ಮಷಿನ್ ಆಪರೇಟರ್ ಕೂಡ ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ ಎಕ್ಸ್ಪೆನ್ಸಸ್ ಅನ್ನ ಈಸಿಯಾಗಿ ಟ್ರೇಸ್ ಮಾಡುವುದು ಮತ್ತೆ ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲ್ ಆದ್ರೆ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ಒಂದು ಕಂಪನಿ ಬುಕ್ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದೆ ಅಂತ ಆದ್ರೆ ಆಥರ್ಗೆ ರಾಯಲ್ಟಿ ಕೊಡಬೇಕು. ಆಥರ್ ಏನ್ ಹೇಳ್ತಾನೆ ಅಂದ್ರೆ ಎಷ್ಟು ಬುಕ್ ಪಬ್ಲಿಷ್ ಮಾಡ್ತೀವೋ ಅದರ ಒಂದೊಂದು ಯೂನಿಟ್ ಮೇಲೆ 5% ರಾಯಲ್ಟಿ ಕೊಡಬೇಕು ಅಂತ ಹೇಳ್ತಾನೆ. ಸೊ ಈ 5% ರಾಯಲ್ಟಿನ ಒಂದೊಂದು ಯೂನಿಟ್ ಮೇಲೆ ಟ್ರೇಸ್ ಮಾಡಬಹುದು ಮತ್ತೆ ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲ್ ಆಗುತ್ತೆ. ಸೊ ಇದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬಹುದು. ಎಕ್ಸಾಂಪಲ್ ಫಾರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಫ್ಯಾಕ್ಟರಿ ರೆಂಟ್, ಡೆಪ್ರಿಸಿಯೇಷನ್, ಇನ್ಸೂರೆನ್ಸ್. ಸೊ ಇದೆಲ್ಲ ಕಾಸ್ಟ್ ಒಂದೊಂದು ಯೂನಿಟ್ ಮೇಲೆ ಟ್ರೇಸ್ ಮಾಡೋಕ್ಕಾಗಲ್ಲ ಮತ್ತೆ ಆ ಟ್ರೇಸಬಿಲಿಟಿ ಇಕನಾಮಿಕಲ್ ಫೀಸಿಬಲ್ ವೇಲ್ ಆಗಲ್ಲ. ಕ್ಲಾಸಿಫಿಕೇಶನ್ ಬೈ ಬಿಹೇವಿಯರ್ ಆಫ್ ದಿ ಕಾಸ್ಟ್. ಕಾಸ್ಟ್ ಬಿಹೇವಿಯರ್ ಮೇಲೆ ಕಾಸ್ಟ್ ಅನ್ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ: ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಂಡ್ ಸೆಮಿ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅನ್ನ ಪೀರಿಯಡ್ ಕಾಸ್ಟ್ ಅಂತಾನೂ ಹೇಳ್ತಾರೆ. ಇದನ್ನ ಮಂತ್ಲಿ ಇಲ್ಲ ಇಯರ್ಲಿ ಚಾರ್ಜ್ ಮಾಡ್ತಾರೆ. ಈ ಫಿಕ್ಸ್ಡ್ ಕಾಸ್ಟ್ ಪ್ರೊಡಕ್ಷನ್ ಏನು ಜಾಸ್ತಿ ಮಾಡೋದ್ರಿಂದ ಇಲ್ಲ ಕಡಿಮೆ ಪ್ರೊಡಕ್ಷನ್ ಮಾಡೋದ್ರಿಂದ ಫಿಕ್ಸ್ಡ್ ಕಾಸ್ಟ್ ವ್ಯಾರಿ ಆಗಲ್ಲ, ಸೇಮ್ ಇರುತ್ತೆ, ಫಿಕ್ಸ್ ಆಗಿರುತ್ತೆ. ಲೈಕ್ ಫ್ಯಾಕ್ಟರಿ ರೆಂಟ್ ತಗೊಂಡ್ರೆ ಮಂತ್ಲಿ ಚಾರ್ಜ್ ಮಾಡ್ತಾರೆ, ಮಂತ್ಲಿ ರೆಂಟ್ ಅನ್ನ ಪೇ ಮಾಡಬೇಕು. ಸೊ ನಾವು ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಆ ಮಂತ್ ಅಲ್ಲಿ ಅನ್ನೋದು ರಿಲೆವೆಂಟ್ ಆಗಲ್ಲ. ಸೊ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಪೇ ಮಾಡ್ಲೇಬೇಕಾಗುತ್ತೆ. ನಾವು ಎಷ್ಟು ಪ್ರೊಡಕ್ಷನ್ ಮಾಡ್ತೀವೋ, ಕಡಿಮೆ ಮಾಡ್ತೀವೋ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವೋ ಅದು ರಿಲೆವೆಂಟ್ ಅಲ್ಲ. ಲೈಕ್ ಫ್ಯಾಕ್ಟರಿ ರೆಂಟ್ ತಗೊಂಡ್ರೆ ಮಂತ್ಲಿ ಚಾರ್ಜ್ ಮಾಡ್ತಾರೆ, ಮಂತ್ಲಿ ರೆಂಟ್ ಅನ್ನ ಪೇ ಮಾಡಬೇಕು. ಸೊ ನಾವು ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಆ ಮಂತ್ ಅಲ್ಲಿ ಅನ್ನೋದು ರಿಲೆವೆಂಟ್ ಆಗಲ್ಲ. ಸೊ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಪೇ ಮಾಡ್ಲೇಬೇಕಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ರಿಲೆವೆಂಟ್ ರೇಂಜ್ ತನಕ, ರಿಲೆವೆಂಟ್ ಕೆಪಾಸಿಟಿ ತನಕ ಸೇಮ್ ಇರುತ್ತೆ. ಕೆಪಾಸಿಟಿನ ಇಂಪ್ರೂವ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಆಗುತ್ತೆ. ವೇರಿಯಬಲ್ ಕಾಸ್ಟ್ ನ ಪ್ರಾಡಕ್ಟ್ ಕಾಸ್ಟ್ ಅಂತಾನು ಹೇಳ್ತಾರೆ. ಪ್ರೊಡಕ್ಷನ್ ನ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ನ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೆಮಿ ವೇರಿಯಬಲ್ ಕಾಸ್ಟ್ ಇದು ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಎರಡು ನೇಚರ್ ಇರುವಂತ ಕಾಸ್ಟ್.
ಕ್ಲಾಸಿಫಿಕೇಶನ್ ಬೈ ಫಂಕ್ಷನ್. ಆರ್ಗನೈಸೇಷನ್ ನಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಮತ್ತೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ನಡೀತಾ ಇರುತ್ತೆ. ಸೊ ಅದಕ್ಕೆ ಅದರದೇ ಆದಂತ ಕಾಸ್ಟ್ ಇನ್ಕರ್ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್, ಗೂಡ್ಸ್ ಆರ್ ಸರ್ವಿಸ್ ನ ಪ್ರೊಡಕ್ಷನ್ ಮಾಡುವಾಗ ಎಷ್ಟು ಖರ್ಚಾಗುತ್ತೋ ಅದನ್ನ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತಾರೆ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಈ HR ಫಿನಾನ್ಸ್ ವರ್ಕ್ ಏನ್ ನಡೀತೋ ಅಲ್ಲಿ ಇನ್ಕರ್ ಆಗುವಂತ ಎಕ್ಸ್ಪೆಂಡಿಚರ್ ನ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂತ ಹೇಳ್ತಾರೆ. ಸೆಲ್ಲಿಂಗ್ ಕಾಸ್ಟ್, ಸೇಲ್ಸ್ ಫಂಕ್ಷನ್ ಅಲ್ಲಿ ಇನ್ಕರ್ ಆಗೋ ಎಕ್ಸ್ಪೆಂಡಿಚರ್ ಅನ್ನು ಸೆಲ್ಲಿಂಗ್ ಕಾಸ್ಟ್ ಅಂತ ಹೇಳ್ತಾರೆ. ಲೈಕ್ ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್, ಕಸ್ಟಮರ್ ಸರ್ವಿಸ್ ಎಕ್ಸೆಟ್ರಾ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಗೂಡ್ಸ್ ಆರ್ ಸರ್ವಿಸಸ್ ನ ಕಸ್ಟಮರ್ ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇನ್ಕರ್ ಆಗೋ ಎಕ್ಸ್ಪೆಂಡಿಚರ್ ಅನ್ನ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್, ಒಂದು ನ್ಯೂ ಪ್ರಾಡಕ್ಟ್ ನ ಡೆವಲಪ್ ಮಾಡಬೇಕು ಅಂದ್ರೆ ರಿಸರ್ಚ್ ಮಾಡ್ಬೇಕಾಗತ್ತೆ, ಇಲ್ಲ ಒಂದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ನ ಮಾಡಿಫೈ ಮಾಡಬೇಕು ಅಂದ್ರೂ ರಿಸರ್ಚ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಇನ್ಕರ್ ಆಗೋ ಕಾಸ್ಟ್ ಅನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೈ ನೇಚರ್ ಆಫ್ ಪ್ರೊಡಕ್ಷನ್ ಆರ್ ಆಪರೇಷನ್ ಪ್ರೊಸೆಸ್. ಆಪರೇಷನ್ ಪ್ರೊಸೆಸ್ ಮೇಲೆ ಕಾಸ್ಟ್ ಅನ್ನ ಡಿವೈಡ್ ಮಾಡಿದ್ದಾರೆ. ಬ್ಯಾಚ್ ಕಾಸ್ಟ್, ಗ್ರೂಪ್ ಆಫ್ ಸಿಮಿಲರ್ ಪ್ರಾಡಕ್ಟ್ ನ ಒಟ್ಟಿಗೆ ಪ್ರೊಡಕ್ಷನ್ ಮಾಡ್ತಾರೆ. ಅಂದ್ರೆ ಯೂನಿಟ್ ವೈಸ್ ಪ್ರೊಡಕ್ಷನ್ ಮಾಡಲ್ಲ, ಒಂದೊಂದು ಯೂನಿಟ್ ವೈಸ್ ಪ್ರೊಡಕ್ಷನ್ ಮಾಡಲ್ಲ, ಒಂದು ಗ್ರೂಪ್ ಆಗಿ ಪ್ರೊಡಕ್ಷನ್ ಮಾಡ್ತಾರೆ. ಆ ಗ್ರೂಪ್ ಗೆ ಬ್ಯಾಚ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಇನ್ಕರ್ ಆಗೋ ಕಾಸ್ಟ್ ಅನ್ನ ಬ್ಯಾಚ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟ್, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಏನಿರುತ್ತೋ ಲೈಕ್ ಬಿಲ್ಡಿಂಗ್ ಎ ರೋಡ್, ಎ ಬ್ರಿಡ್ಜ್, ಬಿಲ್ಡಿಂಗ್ ಆರ್ ರೈಲ್ವೆ ಟ್ರ್ಯಾಕ್ಸ್. ಸೊ ಇದನ್ನೆಲ್ಲ ಕಂಪನೀಸ್ ಕಾಂಟ್ರಾಕ್ಟ್ ತಗೊಂಡ್ ಮಾಡುತ್ತೆ. ಸೊ ಅಲ್ಲಿ ಇನ್ಕರ್ ಆಗೋ ಕಾಸ್ಟ್ ಅನ್ನ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಕಾಸ್ಟ್. ಪ್ರೊಸೆಸ್ ಕಾಸ್ಟ್ ಅಂದ್ರೆ ಪ್ರೊಡಕ್ಷನ್ ಏನಿರುತ್ತೋ ಅದು ಸ್ಟೆಪ್ ಬೈ ಸ್ಟೆಪ್ ಆಗತ್ತೆ. ಅಂದ್ರೆ ಒಂದು ಫಿನಿಶ್ ಔಟ್ಪುಟ್ ಬರಬೇಕು ಅಂತ ಆದ್ರೆ ಮಲ್ಟಿಪಲ್ ಪ್ರೊಸೆಸ್ ನ ದಾಟ್ಕೊಂಡು ಪ್ರೊಡಕ್ಷನ್ ಆಗತ್ತೆ. ಆ ಒಂದೊಂದು ಪ್ರೊಸೆಸ್ ಅಲ್ಲಿ ಇನ್ಕರ್ ಆಗೋ ಕಾಸ್ಟ್ ಅನ್ನ ಪ್ರೊಸೆಸ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಜಾಯಿಂಟ್ ಕಾಸ್ಟ್, ಒಂದು ಕಾಮನ್ ಪ್ರೊಸೆಸ್ ಇಂದ ಅಥವಾ ಒಂದು ಕಾಮನ್ ರಾ ಮಟೀರಿಯಲ್ ಇಂದ ಮಲ್ಟಿಪಲ್ ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಏನು ಖರ್ಚಾಗತ್ತೋ ಅದನ್ನ ಜಾಯಿಂಟ್ ಕಾಸ್ಟ್ ಅಂತ ಹೇಳ್ತಾರೆ. ಲೈಕ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ಕ್ರೂಡ್ ಆಯಿಲ್ ನ ಪ್ರೊಸೆಸ್ ಮಾಡಿದ್ರೆ ಸೊ ಪೆಟ್ರೋಲ್ ಸಿಗತ್ತೆ, ಡೀಸೆಲ್ ಸಿಗತ್ತೆ ಅಂಡ್ ಕೆರೋಸಿನ್ ಸಿಗತ್ತೆ. ಇಲ್ಲಿ ಇನ್ಕರ್ ಆಗೋ ಕಾಸ್ಟ್ ಅನ್ನ ಜಾಯಿಂಟ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಾರ್ಮೆಟ್ ಆಫ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡುವಾಗ ನಮ್ಮ ಹತ್ರ 3 ಟೈಪ್ಸ್ ಆಫ್ ಸ್ಟಾಕ್ ಇರುತ್ತೆ. ರಾ ಮಟೀರಿಯಲ್ ಸ್ಟಾಕ್, ಏನು ಪ್ರೊಡಕ್ಷನ್ಗೆ ಇನ್ನು ನಾವು ಮಟೀರಿಯಲ್ಸ್ ನ ಏನು ಸೆಂಡ್ ಮಾಡದೆ ಉಳಿದಿರೋದು ರಾ ಮಟೀರಿಯಲ್ ಸ್ಟಾಕ್. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ಪ್ರೊಡಕ್ಷನ್ಗೆ ರಾ ಮಟೀರಿಯಲ್ ನ ಕಳಿಸಿದೀವಿ ಬಟ್ ಪ್ರೊಡಕ್ಷನ್ ಪ್ರೋಸೆಸ್ ಇನ್ನೂ ಮುಗ್ದಿಲ್ಲ, ಸೊ ಅದು ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್, ರಾ ಮಟೀರಿಯಲ್ ನ ಕಳಿಸಿ ಪ್ರೊಡಕ್ಷನ್ ಪ್ರೋಸೆಸ್ ಮುಗಿದು ಏನು ಫಿನಿಶ್ಡ್ ಗೂಡ್ಸ್ ಔಟ್ಪುಟ್ ಬಂದಿರುತ್ತೋ ಆ ಸ್ಟಾಕ್. ಫಾರ್ಮೆಟ್ ಆಫ್ ಕಾಸ್ಟ್ ಶೀಟ್, ಫಸ್ಟಿಗೆ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಡೈರೆಕ್ಟ್ ಮಟೀರಿಯಲ್ ಯಾವುದು ಅಂತಾದ್ರೆ ನಾವು ಪ್ರೊಡಕ್ಷನ್ಗೆ ಏನು ಯೂಸ್ ಮಾಡ್ಕೊಂಡಿರ್ತೀವೋ ಮಟೀರಿಯಲ್ ನ ಅದನ್ನ ತಗೋಬೇಕು, ಅಂದ್ರೆ ಡೈರೆಕ್ಟ್ ಮಟೀರಿಯಲ್ ಕನ್ಸೂಮ್ಡ್. ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಮಟೀರಿಯಲ್ ಕನ್ಸೂಮ್ ನ ಕೊಟ್ಟಿರಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಹೇಗೆ ಅಂತಂದ್ರೆ ಫಸ್ಟಿಗೆ ನಮ್ಮ ಹತ್ರ ಏನು ಸ್ಟಾಕ್ ಇರತ್ತೋ ಓಪನಿಂಗ್ ಸ್ಟಾಕ್, ನಮ್ಮ ಹತ್ರ ಎಷ್ಟು ಆ ಪೀರಿಯಡ್ ಸ್ಟಾರ್ಟಿಂಗ್ ಗೆ ಎಷ್ಟು ರಾ ಮಟೀರಿಯಲ್ ಸ್ಟಾಕ್ ಇದೆಯೋ ಅದು ಅದಕ್ಕೆ ಆಡ್ ಮಾಡಬೇಕು. ಎಷ್ಟು ಆ ಪೀರಿಯಡ್ ಅಲ್ಲಿ ನಾವು ಯಾವ ಪೀರಿಯಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಾ ಇದೀವೋ ಆ ಪೀರಿಯಡ್ ಅಲ್ಲಿ ಎಷ್ಟು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ಕೊಂಡು ಬರ್ತೀವೋ ಅದನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಆ ಪೀರಿಯಡ್ ಎಂಡಿಗೆ ಎಷ್ಟು ರಾ ಮಟೀರಿಯಲ್ ಸ್ಟಾಕ್ ಇರುತ್ತೋ ಅದನ್ನ ಲೆಸ್ ಮಾಡಬೇಕು, ಅವಾಗ ರಾ ಮಟೀರಿಯಲ್ ಕನ್ಸೂಮ್ಡ್ ಸಿಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮಟೀರಿಯಲ್ ಕನ್ಸೂಮ್ಡ್, ಡೈರೆಕ್ಟ್ ವೇಜಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇವು ಮೂರನ್ನು ಆಡ್ ಮಾಡಿದಾಗ ಸಿಗೋದು ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಆಡ್ ಮಾಡಬೇಕು, ಆವಾಗ ಸಿಗೋದು ವರ್ಕ್ ಕಾಸ್ಟ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡಬೇಕು, ಅವಾಗ ಸಿಗೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ, ಆಮೇಲೆ ಪ್ರಾಫಿಟ್ ಅಂಡ್ ಆಮೇಲೆ ಸೇಲ್ಸ್. ಇದು ಕಾಸ್ಟ್ ಶೀಟ್ ನ ಸಿಂಪಲ್ ಫಾರ್ಮ್ಯಾಟ್. ಮೊದಲಿಗೆ ನಾನು ಹೇಳಿದಾಗೆ ನಮ್ಮ ಹತ್ರ 3 ಟೈಪ್ಸ್ ಆಫ್ ಸ್ಟಾಕ್ಸ್ ಇರುತ್ತೆ, ಅದರಲ್ಲಿ ರಾ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ನಾವು ನೋಡಿದ್ವಿ. ಇವಾಗ ವರ್ಕ್ ಇನ್ ಪ್ರೋಗ್ರೆಸ್. ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡುವಾಗ 2 ಏಮ್ ಇಟ್ಕೊಂಡು ಪ್ರಿಪೇರ್ ಮಾಡ್ತಾರೆ, ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಇನ್ನೊಂದು ಪ್ರಾಫಿಟಬಿಲಿಟಿ. ನಾವು ಯಾವ ಪೀರಿಯಡ್ ಇನ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತಾ ಇದ್ದೀವೋ ಆ ಪೀರಿಯಡ್ ಇನ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಯ್ತು ಅಂತ ನೋಡ್ಬೇಕು. ಅದಕ್ಕೆ ನಾವು ಆ ಪೀರಿಯಡ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಿದ್ವಿ ಅನ್ನೋದನ್ನ ಮಾತ್ರ ತಗೋಬೇಕು. ಸೊ ಲೈಕ್ ಇವಾಗ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಹೇಗೆ ಅಂತಂದ್ರೆ, ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಾವು ಇವಾಗ ಜನವರಿ ಮಂತಿನ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಾದ್ರೆ ನಮ್ಗೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಯಾವ್ದಾಗಿರುತ್ತೆ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಎಂಡಿಗೆ ಏನು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಉಳಿದಿರತ್ತೋ, ಇನ್ನು ಪ್ರೊಡಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗದೆ ಇರುವಂತ ಸ್ಟಾಕ್, ಅದನ್ನ ನಾವು ಜನವರಿಲಿ ಕಂಪ್ಲೀಟ್ ಮಾಡಿರ್ತೀವಿ. ಸೊ ನಾವು ಏನು ಪ್ರೊಡಕ್ಷನ್ ಮಾಡ್ತೀವೋ ಅದು ಫ್ಯಾಕ್ಟ್ರಿಲೇ ಪ್ರೊಡಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ
ಏನೇನು ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಅಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೋ ಅದನ್ನೆಲ್ಲ ರೆಕಾರ್ಡ್ ಮಾಡಾದ್ಮೇಲೆ ನಮಗೆ ಸಿಗೋದು ಗ್ರಾಸ್ ಪ್ರೊಡಕ್ಷನ್ ಓವರ್ ಹೆಡ್. ಅದಾದ್ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್. ಆಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಇವಾಗ ನಾವು ಜನವರಿ ಮಂತ್ ಇಂದು ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಆದ್ರೆ ನಾವಾಗ್ಲೇ ಹೇಳಿದಾಗೆ ಏನು ಡಿಸೆಂಬರ್ ಮಂತ್ ಎಂಡಿಗೆ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನು ಉಳಿದಿರುತ್ತೋ ಅದನ್ನ ಜನವರಿಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನ ಆಡ್ ಮಾಡಿ ಆಡ್ ಮಾಡಬೇಕು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನ ಆಡ್ ಮಾಡಬೇಕು. ನೆಕ್ಸ್ಟ್ ಏನು ನಾವು ಯಾವ ಪೀರಿಯಡ್ ನ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಾ ಇದೀವೋ ಅದರ ಆ ಎಂಡಿಗೆ ಎಷ್ಟು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಉಳಿಯುತ್ತೋ ಅದನ್ನ ಲೆಸ್ ಮಾಡಬೇಕು. ಅಂದ್ರೆ ಯಾವ ಪ್ರೊಡಕ್ಷನ್ ಪ್ರೊಸೆಸ್ ಇನ್ನು ಕಂಪ್ಲೀಟ್ ಆಗಿಲ್ವೋ ಅದನ್ನ ಲೆಸ್ ಮಾಡಬೇಕು. ಆವಾಗ ಸಿಗೋದು ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್. ನೆಕ್ಸ್ಟ್ ಅಡ್ಮಿನ್ ಓವರ್ ಹೆಡ್ ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಆ ಪೀರಿಯಡ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಆಯ್ತು ಅನ್ನೋದು ಸಿಗುತ್ತೆ. ಎಷ್ಟು ನಾವು ಪ್ರೊಡಕ್ಷನ್ ಮಾಡಿದ್ವಿ ಮತ್ತೆ ಅದಕ್ಕೆ ಎಷ್ಟು ಕಾಸ್ಟ್ ಆಯ್ತು ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಪ್ರಾಫಿಟಾಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಫಿಟಾಬಿಲಿಟಿನ ಎಷ್ಟು ಪ್ರೊಡಕ್ಷನ್ ಮಾಡಿದ್ವಿ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಲ್ಲ, ಎಷ್ಟು ಸೇಲ್ ಮಾಡಿದ್ವಿ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ನಾವು ಎಷ್ಟು ಎಷ್ಟು ಔಟ್ಪುಟ್ ನ ಸೇಲ್ ಮಾಡಿದ್ವಿ ಅನ್ನೋದನ್ನ ಮಾತ್ರ ತಗೋಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ್ಮೇಲೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಸ್ಟಾಕ್ಸ್ ಏನಿರುತ್ತೋ ಓಪನಿಂಗ್ ಅಂದ್ರೆ ನಾವು ಯಾವ ಪೀರಿಯಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಾ ಇದೀವೋ ಆ ಪೀರಿಯಡ್ ಸ್ಟಾರ್ಟಿಂಗ್ ಗೆ ಏನು ನಮ್ಮ ಹತ್ರ ಸ್ಟಾಕ್ ಇತ್ತು ಅದು ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನೆಕ್ಸ್ಟ್ ಆ ಪೀರಿಯಡ್ ಎಂಡಿಗೆ ನಮ್ಮ ಹತ್ರ ಎಷ್ಟು ಸ್ಟಾಕ್ ಉಳಿದಿದೆ ಅದನ್ನ ಲೆಸ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಆವಾಗ ನಾವು ಎಷ್ಟು ಯೂನಿಟ್ಸ್ ನ ಸೇಲ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಸೊ ಅವಾಗ ಬರೋದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಕ್ಸ್ಟ್ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅದನ್ನ ಆಡ್ ಮಾಡಾದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ದೆನ್ ಸೇಲ್ ವ್ಯಾಲ್ಯೂ. ಕಾಸ್ಟ್ ಆಫ್ ಸೇಲ್ಸ್ ಮತ್ತೆ ಸೇಲ್ ವ್ಯಾಲ್ಯೂನ ಡಿಫರೆನ್ಸ್ ಏನಿದೆಯೋ ಅದು ಪ್ರಾಫಿಟ್. ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ಪ್ರಾಬ್ಲಮ್ ನಂಬರ್ 1. M Limited submits the following information on 31st March 2025. Based on the given data, prepare a statement of cost. Sales for the year, sales ಕೊಟ್ಟಿದ್ದಾರೆ 2,75,000. Inventories at the beginning of the year. ಇಯರ್ ಸ್ಟಾರ್ಟಿಂಗ್ ಗೆ ಏನು ಇನ್ವೆಂಟ್ರೀಸ್ ಇರುತ್ತೋ ಅದು ಫಿನಿಶ್ಡ್ ಗುಡ್ಸ್ ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ದಿ ಮಟೀರಿಯಲ್ ಫಾರ್ ದಿ ಇಯರ್, ಆ ಇಯರ್ ಅಲ್ಲಿ ಎಷ್ಟು ಮಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ವಿ ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ಮಟೀರಿಯಲ್ ಸ್ಟಾಕ್ಸ್ ಕೊಟ್ಟಿದ್ದಾರೆ, ಬಿಗಿನಿಂಗ್ ಅಂದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್. ಡೈರೆಕ್ಟ್ ಲೇಬರ್, ಫ್ಯಾಕ್ಟರಿ ಓವರ್ ಹೆಡ್ 60% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಇನ್ವೆಂಟ್ರೀಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಫಿನಿಶ್ಡ್ ಗುಡ್ಸ್ ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್. ಅದರ್ ಎಕ್ಸ್ಪೆನ್ಸಸ್ ಫಾರ್ ದಿ ಇಯರ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಆಫ್ ಸೇಲ್ಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 5% ಆಫ್ ಸೇಲ್ಸ್. ಏನು ಹೇಳಿದ್ದಾರೆ ಅಂತ ಆದ್ರೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಇವಾಗ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋಣ. ಕಾಸ್ಟ್ ಶೀಟ್ ಆಫ್ ಎಂ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 31st March 2025. ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಅಮೌಂಟ್. ಸೊ ಅಮೌಂಟ್ ಗೆ 2 ಕಾಲಮ್ ಹಾಕೊಂಡ್ರೆ ಕ್ಯಾಲ್ಕುಲೇಷನ್ ಗೆ ಈಸಿ ಆಗುತ್ತೆ. ರಾ ಮಟೀರಿಯಲ್ಸ್ ಕನ್ಸೂಮ್. ಸೊ ಫಸ್ಟ್ ಗೆ ಡೈರೆಕ್ಟ್ ರಾ ಮಟೀರಿಯಲ್ಸ್ ಕನ್ಸೂಮ್ ಏನಿದೆಯೋ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 3,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಆಡ್ ಮಾಡಬೇಕು ಪರ್ಚೇಸಸ್ ಆಫ್ ರಾ ಮಟೀರಿಯಲ್ಸ್ ಡ್ಯೂರಿಂಗ್ ದಿ ಇಯರ್ 1,10,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ನ ಲೆಸ್ ಮಾಡಬೇಕು. ಅದನ್ನ ಲೆಸ್ ಮಾಡಿದಾಗ ನಮ್ಗೆ ಡೈರೆಕ್ಟ್ ರಾ ಮಟೀರಿಯಲ್ಸ್ ಕನ್ಸೂಮ್ ಸಿಗುತ್ತೆ 1,09,000. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ ಇಲ್ಲಿ, ಸೊ ಡೈರೆಕ್ಟ್ ವೇಜಸ್ ನ ಆಡ್ ಮಾಡಿದ್ಮೇಲೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಆಡ್ ಫ್ಯಾಕ್ಟರಿ ಓವರ್ ಹೆಡ್. ಇವಾಗ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಬೇಕು. ಫ್ಯಾಕ್ಟರಿ ಓವರ್ ಹೆಡ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 60% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಸೊ ಡೈರೆಕ್ಟ್ ಲೇಬರ್ ಎಷ್ಟಿದೆ 65,000 ಇದೆ. ಸೊ ಅದ್ರ ಮೇಲೆ 60% ಅಂದ್ರೆ 39,000 ಆಗುತ್ತೆ. ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಿದ್ಮೇಲೆ ಗ್ರಾಸ್ ಪ್ರೊಡಕ್ಷನ್ ಓವರ್ ಹೆಡ್ ಸಿಗುತ್ತೆ. ಇವಾಗ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನಿರುತ್ತೋ ಅದನ್ನ ನಾವು ಈ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಅದನ್ನ ಆಡ್ ಮಾಡಬೇಕು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 4,000 rupees. ಅಂಡ್ ಈ ಮಂತ್ ಎಂಡಿಗೆ ಎಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಇನ್ನು ಪ್ರೊಡಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ, ಅದನ್ನ ಲೆಸ್ ಮಾಡಬೇಕು. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 6,000. ಆವಾಗ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡಬೇಕು. ಅದು ಏನು ಹೇಳಿದ್ದಾರೆ ಅಂದ್ರೆ 5% ಆಫ್ ಸೇಲ್ಸ್ ಎಷ್ಟಾಗಿದೆ ಅಂದ್ರೆ 2,75,000 ಸೇಲ್ಸ್ ಕೊಟ್ಟಿದ್ದಾರೆ. 2,75,000 ನ 5% ಅಂತ ಆದ್ರೆ 13,750 ಆಗುತ್ತೆ. ಸೊ ಅದನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಆಡ್ ಮಾಡಬೇಕು 7,000 ಅಂಡ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 8,000. ಅವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ 2,23,750. ನೆಕ್ಸ್ಟ್ ಅದಕ್ಕೆ ಆಡ್ ಮಾಡಬೇಕು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಅದನ್ನ 10% ಆಫ್ ಸೇಲ್ಸ್ 2,75,000 ಇಂಟು 10%.
27,500. ಅವಾಗ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ 2,51,250. ನೆಕ್ಸ್ಟ್ ಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2,75,000. ಸೊ ಕಾಸ್ಟ್ ಆಫ್ ಸೇಲ್ಸ್ ಮತ್ತೆ ಸೇಲ್ ವ್ಯಾಲ್ಯೂ ಮೇಲೆ ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅದು ಪ್ರಾಫಿಟ್. ಪ್ರಾಬ್ಲಮ್ ನಂಬರ್ 2. The following figures are taken from the cost accounts of a manufacturer in respect of the month of March 2025. Stock in hand 1/3/2025. So ಮಾರ್ಚ್ ಸ್ಟಾರ್ಟಿಂಗ್ಗೆ ಎಷ್ಟು ಸ್ಟಾಕ್ ಇತ್ತು ಅದನ್ನ ಕೊಟ್ಟಿದ್ದಾರೆ. ರಾ ಮಟೀರಿಯಲ್ಸ್ 25,000, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಮತ್ತೆ ಆ ಮಂತ್ ಅಲ್ಲಿ ಪರ್ಚೇಸಸ್ ಆಫ್ ಮಟೀರಿಯಲ್ಸ್, ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟು ಸೇಲ್ ಮಾಡಿದ್ವಿ ಅನ್ನೋದು ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್, ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 31/3/2025, ರಾ ಮಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್. ದೆನ್ ನಾನ್ ಪ್ರೊಡಕ್ಟಿವ್ ವೇಜಸ್, ವರ್ಕ್ ಎಕ್ಸ್ಪೆನ್ಸಸ್, ಆಫೀಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್. ಸೊ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋಣ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದಿ ಮಂತ್ ಅಂಡ್ ಮಾರ್ಚ್ 2025. ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಫಸ್ಟಿಗೆ ರಾ ಮಟೀರಿಯಲ್ಸ್ ಕನ್ಸೂಮ್ಡ್. ಸೊ ರಾ ಮಟೀರಿಯಲ್ ಕನ್ಸೂಮ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಓಪನಿಂಗ್ ಸ್ಟಾಕು ಆಡ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 25,000 ಇದೆ. ಆಡ್ ಪರ್ಚೇಸ್ ಆಫ್ ಮಟೀರಿಯಲ್ಸ್ 21,900 ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 26,250. ದೆನ್ ಮಟೀರಿಯಲ್ ಕನ್ಸೂಮ್ಡ್ ಸಿಗುತ್ತೆ 20,650. ನೆಕ್ಸ್ಟ್ ಅದಕ್ಕೆ ಡೈರೆಕ್ಟ್ ವೇಜಸ್ ನ ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಡೈರೆಕ್ಟ್ ವೇಜಸ್ 17,150 ಅಂಡ್ ದಿ ಪ್ರೈಮ್ ಕಾಸ್ಟ್ ಈಸ್ 37,800. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಬೇಕು. ನಾನ್ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಫ್ಯಾಕ್ಟರಿ ಇಂಡೈರೆಕ್ಟ್ ಲೇಬರ್ ಆಯ್ತು, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಆಯ್ತು. ಸೊ ಇದು ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಬರುತ್ತೆ. ನಾನ್ ಪ್ರೊಡಕ್ಟಿವ್ ವೇಜಸ್ 830, ವರ್ಕ್ ಎಕ್ಸ್ಪೆನ್ಸಸ್ 8,430. ಇಂಡೈರೆಕ್ಟ್ ವೇಜಸ್ ಮತ್ತೆ ವರ್ಕ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದ್ರೆ 47,060 ಅದು ವರ್ಕ್ ಕಾಸ್ಟ್. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಉಂಟು. ಸೊ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಆಡ್ ಮಾಡಬೇಕು 8,220. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಲೆಸ್ ಮಾಡಬೇಕು 9,100. ಅವಾಗ ಫ್ಯಾಕ್ಟರಿ ಕಾಸ್ಟ್ ಇಲ್ಲ ವರ್ಕ್ ಕಾಸ್ಟ್ ಸಿಗುತ್ತೆ 46,180. ನೆಕ್ಸ್ಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ ಆಫೀಸ್ ಅಂಡ್ ಅಡ್ಮಿನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 3,160. ಅದನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನು ಸ್ಟಾರ್ಟಿಂಗ್ ಫಿನಿಶ್ಡ್ ಗೂಡ್ಸ್ ಇತ್ತು ನಮ್ಮ ಹತ್ರ ಅದನ್ನ ಆಡ್ ಮಾಡಬೇಕು 17,360. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಮಾರ್ಚ್ ಎಂಡಿಗೆ ಎಷ್ಟು ಸ್ಟಾಕು ಸೇಲ್ ಆಗದೆ ಹಾಗೆ ಉಳಿದಿದೆ ಅದನ್ನ ಲೆಸ್ ಮಾಡಬೇಕು. ಅವಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ 50,950. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 4,310. ಸೊ ಅದನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ 55,160. ದೆನ್ ಸೇಲ್ಸ್ ಕೊಟ್ಟಿದ್ದಾರೆ 72,310. ಸೊ ಪ್ರಾಫಿಟ್ ಏನಿದೆ 17,150 ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ದ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲಿಮಿಟೆಡ್ ಸಬ್ಮಿಟ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆನ್ 31/3/2024. ಸೇಲ್ಸ್ ಕೊಟ್ಟಿದ್ದಾರೆ 55,000. ದೆನ್ ಇನ್ವೆಂಟ್ರೀಸ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್. ಸೊ ಇಯರ್ ಸ್ಟಾರ್ಟಿಂಗ್ಗೆ ಎಷ್ಟು ಇನ್ವೆಂಟ್ರೀಸ್ ಇದೆ ಸ್ಟಾಕ್ಸ್ ಇದೆ ಅನ್ನೋದು ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ, ವರ್ಕ್ ಇನ್ ಪ್ರೋಗ್ರೆಸ್. ದೆನ್ ಪರ್ಚೇಸಸ್ ಫಾರ್ ದಿ ಇಯರ್. ಸೊ ಎಷ್ಟು ಪರ್ಚೇಸಸ್ ಮಾಡಿದ್ವಿ ಇಯರ್ 22,000 ಪರ್ಚೇಸಸ್ ಮಾಡಿದ್ವಿ ಮಟೀರಿಯಲ್. ದೆನ್ ಮಟೀರಿಯಲ್ ಅಟ್ ದಿ ಬಿಗಿನಿಂಗ್. ಸೊ ಬಿಗಿನಿಂಗ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಇದೆ. ದೆನ್ ಡೈರೆಕ್ಟ್ ಲೇಬರ್, ಫ್ಯಾಕ್ಟರಿ ಓವರ್ ಹೆಡ್ ಅಟ್ 60% ಆಫ್ ಡೈರೆಕ್ಟ್ ಲೇಬರ್. ಇನ್ವೆಂಟ್ರೀಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಸೊ ಕ್ಲೋಸಿಂಗ್ ಸ್ಟಾಕ್ ನ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ 1,600 ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್ 1,200. ಅದರ್ ಎಕ್ಸ್ಪೆನ್ಸಸ್ ಫಾರ್ ದಿ ಇಯರ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಆಫ್ ಸೇಲ್ಸ್. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 5% ಆಫ್ ಸೇಲ್ಸ್. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಸೊ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲಿಮಿಟೆಡ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2024. ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟಿಗೆ ರಾ ಮಟೀರಿಯಲ್ ಕನ್ಸೂಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ರಾ ಮಟೀರಿಯಲ್ ಅಟ್ ದಿ ಬಿಗಿನಿಂಗ್. ಸೊ ಬಿಗಿನಿಂಗ್ ಎಷ್ಟು ಕೊಟ್ಟಿದ್ದಾರೆ 600 ಇದೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ದೆನ್ ಅದಕ್ಕೆ ಆಡ್ ಮಾಡಬೇಕು ಪರ್ಚೇಸಸ್. ಆ ಇಯರ್ ಅಲ್ಲಿ ಎಷ್ಟು ಪರ್ಚೇಸಸ್ ಮಾಡಿದ್ವಿ ಅನ್ನೋದನ್ನ ಆಡ್ ಮಾಡಬೇಕು 22,000. ಸೊ ಟೋಟಲ್ ರಾ ಮಟೀರಿಯಲ್ ಸಿಗುತ್ತೆ 22,600. ಸೊ ಇಯರ್ ಎಂಡಿಗೆ ಎಷ್ಟು ಸ್ಟಾಕ್ಸ್ ಇದೆ ರಾ ಮಟೀರಿಯಲ್ಸ್ ಪ್ರೊಡಕ್ಷನ್ಗೆ ಇನ್ನು ಕಳಿಸದೆ ಹಾಗೆ ಉಳಿದಿರೋದು ಅದನ್ನ ಲೆಸ್ ಮಾಡಬೇಕು 800. ಅವಾಗ ಮಟೀರಿಯಲ್ಸ್ ಕನ್ಸೂಮ್ ಸಿಗುತ್ತೆ. ನೆಕ್ಸ್ಟ್ ಮಟೀರಿಯಲ್ ಕನ್ಸೂಮ್ಡ್ 21,800. ನೆಕ್ಸ್ಟ್ ಅದಕ್ಕೆ ಡೈರೆಕ್ಟ್ ಲೇಬರ್ ನ ಆಡ್ ಮಾಡಬೇಕು 13,000. ಅವಾಗ ಪ್ರೈಮ್ ಕಾಸ್ಟ್ ಸಿಗುತ್ತೆ 34,800. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಬೇಕು. ಅದೆಷ್ಟು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 60% ಆಫ್ ಡೈರೆಕ್ಟ್ ಲೇಬರ್. ಸೊ 7,800 ಆಗುತ್ತೆ 13,000 ಇಂಟು 60%. ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಗುತ್ತೆ 42,600. ದೆನ್ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಆಡ್ ಮಾಡಬೇಕು 800. ಅವಾಗ
43,400 ಸಿಗುತ್ತೆ. ಸೊ ಅವಾಗ ಟೋಟಲ್ ಆಗುತ್ತೆ 43,400. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಏನು ಪ್ರೊಡಕ್ಷನ್ ಪ್ರೊಸೆಸ್ ಇನ್ನು ಕಂಪ್ಲೀಟ್ ಆಗಿಲ್ವೋ ಅದನ್ನ ಲೆಸ್ ಮಾಡಬೇಕು 1,200. ಅವಾಗ ವರ್ಕ್ ಕಾಸ್ಟ್ ಸಿಗುತ್ತೆ 42,200. ನೆಕ್ಸ್ಟ್ ಅಡ್ಮಿನ್ ಓವರ್ ಹೆಡ್ ನ ಆಡ್ ಮಾಡಬೇಕು. ಸೊ ಅಡ್ಮಿನ್ ಓವರ್ ಹೆಡ್ ನ ಏನ್ ಹೇಳಿದ್ದಾರೆ ಅಂತಂದ್ರೆ 5% ಆಫ್ ಸೇಲ್ಸ್. ಸೊ ಸೇಲ್ಸ್ 55,000 ಇದೆ. 55,000 ಇಂಟು 5% ಅಂದ್ರೆ 2,750 ಆಗುತ್ತೆ. ಸೊ ಅದನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ 44,950. ನೆಕ್ಸ್ಟ್ ಫಿನಿಶ್ಡ್ ಗುಡ್ಸ್. ಸೊ ಓಪನಿಂಗ್ ಸ್ಟಾಕ್ ಇಯರ್ ಸ್ಟಾರ್ಟಿಂಗ್ ಗೆ ನಮ್ಮ ಹತ್ರ ಫಿನಿಶ್ ಗುಡ್ಸ್ ಎಷ್ಟಿತ್ತು ಅನ್ನೋದನ್ನ ಆಡ್ ಮಾಡಬೇಕು 1,400. ಸೊ ಅವಾಗ ಟೋಟಲ್ ಆಗುತ್ತೆ 46,350. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಎಷ್ಟು ಸೇಲ್ ಆಗಿಲ್ವೋ ಅದು ನಮ್ಮ ಸ್ಟಾಕ್ ಅಲ್ಲೇ ಇರುತ್ತೆ. ಸೊ ಅದನ್ನ ಲೆಸ್ ಮಾಡಬೇಕು 1,600. ಸೊ ಅವಾಗ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ. ನಾವು ಎಷ್ಟು ಸೇಲ್ ಮಾಡಿದ್ವಿ ಅದರ ಕಾಸ್ಟ್ ಸಿಗುತ್ತೆ 44,750. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ಅದು 10% ಆಫ್ ಸೇಲ್ಸ್. 55,000 ಇಂಟು 10% 5,500. ಅದನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ 50,250. ಸೇಲ್ಸ್ ಕೊಟ್ಟಿದ್ದಾರೆ 55,000. ಸೊ ಏನು ಕಾಸ್ಟ್ ಆಫ್ ಸೇಲ್ಸ್ ಮತ್ತೆ ಸೇಲ್ಸ್ ಮಧ್ಯೆ ಏನು ಡಿಫರೆನ್ಸ್ ಇರುತ್ತೆ ಅದು ಪ್ರಾಫಿಟ್ 4,750 ಇಸ್ ದಿ ಪ್ರಾಫಿಟ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. From the following information, prepare a cost sheet for the year ended 31st December 2018. Opening raw material stock ಕೊಟ್ಟಿದ್ದಾರೆ 10,000, purchase of raw materials ಕೊಟ್ಟಿದ್ದಾರೆ 50,000, closing stock of raw materials 8,000, direct wages 30,000, factory overhead 10,000, office and administrative overhead 5,000, selling and distribution overhead 2,000, opening stock of finished goods 6,000, closing stock of finished goods 7,000, ಸೇಲ್ಸ್ ಕೊಟ್ಟಿದ್ದಾರೆ 1 lakh. ಸೊ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31st December 2018. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ರಾ ಮಟೀರಿಯಲ್ ಕನ್ಸ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ನ ತಗೋಬೇಕು 10,000, ಪರ್ಚೇಸಸ್ ನ ಆಡ್ ಮಾಡಬೇಕು ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ನ ಲೆಸ್ ಮಾಡಬೇಕು. ಸೊ ಓಪನಿಂಗ್ ರಾ ಮಟೀರಿಯಲ್ 10,000, ಪರ್ಚೇಸಸ್ 50,000 ಅಂಡ್ ಕ್ಲೋಸಿಂಗ್ ನ ಲೆಸ್ 8,000 ಲೆಸ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ ಸಿಗುತ್ತೆ 52,000. ನೆಕ್ಸ್ಟ್ ಅದಕ್ಕೆ ಡೈರೆಕ್ಟ್ ವೇಜಸ್ 30,000 ಕೊಟ್ಟಿದ್ದಾರೆ. ಅದನ್ನ ಆಡ್ ಮಾಡಿದ್ಮೇಲೆ ಪ್ರೈಮ್ ಕಾಸ್ಟ್ ಸಿಗುತ್ತೆ 82,000. ನೆಕ್ಸ್ಟ್ ಆಡ್ ಫ್ಯಾಕ್ಟರಿ ಓವರ್ ಹೆಡ್ 10,000 ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಿದ್ಮೇಲೆ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ 92,000 ಸಿಗುತ್ತೆ. ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 5,000. ಅಡ್ಮಿನ್ ಓವರ್ ಹೆಡ್ ನ ಫ್ಯಾಕ್ಟರಿ ಕಾಸ್ಟ್ ಗೆ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ 97,000. ನೆಕ್ಸ್ಟ್ ಫಿನಿಶ್ಡ್ ಗುಡ್ಸ್ ಅಡ್ಜಸ್ಟ್ಮೆಂಟ್. ಸೊ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 6,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 7,000. ಸೊ ಅವಾಗ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ 96,000. ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 2,000. ಸೊ ಅದನ್ನ ಆಡ್ ಮಾಡಿದ್ಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ 98,000. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ 1 lakh. ಸೊ ಕಾಸ್ಟ್ ಆಫ್ ಸೇಲ್ಸ್ ಮತ್ತೆ ಸೇಲ್ಸ್ ಡಿಫರೆನ್ಸ್ ಏನ್ ಬರುತ್ತೋ ಅದು ಪ್ರಾಫಿಟ್ 2,000. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಪ್ರಾಬ್ಲಮ್ ನಂಬರ್ 5. ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಫಾರ್ ದಿ ಮಂತ್ ಆಫ್ June 2025. ರಾ ಮಟೀರಿಯಲ್ ಪರ್ಚೇಸ್ಡ್ ₹40,000, opening stock of raw material 5,000, closing stock of raw material 7,000, direct wages 20,000, factory overhead 8,000, office and admin overhead 4,000, selling overhead 3,000, opening stock of finished goods and closing stock of finished goods ಸೇಲ್ಸ್ ಕೊಟ್ಟಿದ್ದಾರೆ 70,000. ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಎಂಡ್ June 2025. ಪರ್ಟಿಕ್ಯುಲರ್ಸ್ ಅಮೌಂಟ್ ರಾ ಮಟೀರಿಯಲ್ ಕನ್ಸ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ 5,000 ಕೊಟ್ಟಿದ್ದಾರೆ. ಪರ್ಚೇಸಸ್ ನ ಆಡ್ ಮಾಡಬೇಕು 40,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಸೊ ಅವಾಗ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ ಸಿಗುತ್ತೆ 38,000. ಡೈರೆಕ್ಟ್ ವೇಜಸ್ ನ ಆಡ್ ಮಾಡಬೇಕು 20,000. ಅವಾಗ ಪ್ರೈಮ್ ಕಾಸ್ಟ್ ಸಿಗುತ್ತೆ 58,000. ಆಡ್ ಫ್ಯಾಕ್ಟರಿ ಓವರ್ ಹೆಡ್ 8,000. ಅವಾಗ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಸಿಗುತ್ತೆ 66,000. ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 4,000. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ 70,000. ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 3,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 2,000. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ 71,000. ಆಡ್ ಸೆಲ್ಲಿಂಗ್ ಓವರ್ ಹೆಡ್ 3,000. ಸೊ ಸೆಲ್ಲಿಂಗ್ ಓವರ್ ಹೆಡ್ ನ ಆಡ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ 74,000. ಸೊ ನೆಕ್ಸ್ಟ್ ಸೇಲ್ಸ್ 70,000 ಇದೆ. ಈ ಕಾಸ್ಟ್ ಆಫ್ ಸೇಲ್ಸ್ ಮತ್ತೆ ಸೇಲ್ಸ್ ನ ಡಿಫರೆನ್ಸ್ ಏನ್ ಬರುತ್ತೋ ಅದು ಪ್ರಾಫಿಟ್ ಆರ್ ಲಾಸ್ ಆಗಿರುತ್ತೆ. ಸೊ ಇಲ್ಲಿ ಲಾಸ್ ಬಂದಿದೆ 4,000.